ಜಿ ನಮಸ್ತೆ. ಸರ್ ನಮಸ್ತೆ. ಈಗ ಭಾಗ್ಯ ಮೇಡಮ್ ಅಂತ ಬರ್ತಾರೆ ನಮಸ್ತೆ ನಾಳೆ ಇಲ್ಲ ನಾಡ್ದ. ಮಂಜು ಸರ್. ನಮ್ ಭಾಗ್ಯ ಮೇಡಮ್ ಅಂತ ಬರ್ತಾರೆ ಒಬ್ರು. ಮಂಜು ಸರ್. ಸೊ ಅವ್ರಿಗೆ ನಿಮ್ಗೆ ಅವ್ರ ಕಡೆಯಿಂದ ಏನ್ ಇರ್ಬೇಕು ಸ್ವಲ್ಪ ನನ್ಗೆ ವಿವರಣೆ ಕೊಟ್ರೆ ನಿಮ್ಗೆ ಏನು ಇಂಪಾರ್ಟೆಂಟ್ ಇದೆ ಅದನ್ನ ವ್ಯವಸ್ಥೆ ಮಾಡ್ತಾರಂತೆ. ಸರಿ ಮಂಜು. ಹ ಓಕೆ. ಆಯ್ತು, ನಾನು ಹೇಳಿದೀನಿ, ನನಗೆ ತುಂಬಾ ಬೇಕಾದವರು. ನಾನು ಹೇಳಿದೀನಿ ಅವ್ರಿಗೆ ಹಾಸ್ಪಿಟಲ್ದು ಮೆಡಿಷನ್ನು ಪ್ರತಿಯೊಂದು ಏನ್ ಬೇಕು ಅವ್ರಿಗೆ ಹೋಗಿ ಬರಕ್ಕೆ ಏನ್ ವ್ಯವಸ್ಥೆ ಬೇಕು, ಅಥವಾ ಅಲ್ಲಿ ಅವ್ರ ಕಡೆನೂ ಡಾಕ್ಟರ್ ಇದಾರಂತೆ. ಅವ್ರು ಡಾಕ್ಟ್ರು ಇದ್ದಾರೆ, ಅದಕ್ಕೆ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಅವ್ರ ಹಾಸ್ಪಿಟಲ್ ತೋರಿಸ್ಬೋದಾ ಅಂತ ಕೇಳ್ತಾ ಇದಾರೆ. ತೋರಿಸ್ಬೋದು. ಹೌದಾ, ಡಯಾಲಿಸಿಸ್. ಗೊತ್ತಾಯ್ತು. ಇವಾಗ ರಿಕವರ್ಮೆಂಟ್ಗೆ ಏನು ಅಗತ್ಯ ಇದೆ ಅಂತ ಯಾರು ಡಾಕ್ಟ್ರು ನಿಮ್ ನೋಡ್ತಾ ಇದ್ರಲ್ಲ ಅವ್ರ ಹೆಸರು, ಅವ್ರ ಫೋನ್ ನಂಬರ್ ಏನಾದ್ರು ಇದೆಯಾ? ಇದೆ. ಕಳಿಸ್ತೀರಾ ನನಗೆ? ಎತ್ತಲ್ವಾ? ರೆಸ್ಪಾಂಡ್ ಮಾಡಲ್ಲ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ಬೋದು. ಹೌದಾ, ಸರಿ. ಕರ್ಕೊಂಡು ಹೋಗ್ತೀನಿ. ಹೌದಾ, ಎಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಇರೋದು? ಟ್ರಸ್ಟಿಂಗ್. ಓಕೆ 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 ರಾಘವೇಂದ್ರ ಡಾಕ್ಟರ್. ಓಕೆ ಕಿಡ್ನಿ ಓಕೆ. ಸ್ಪೆಷಲಿಸ್ಟ್. ಕಿಡ್ನೀಸ್. ಅವ್ರ ಹೆಸರೇನು? ರಾಘವೇಂದ್ರ ಸರ್ ಅಂತನಾ? ಓಕೆ ಓಕೆ ಓಕೆ. ಸರಿ 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 ಆರ್ಯಜಿ, ನೀವು ಧೈರ್ಯವಾಗಿರಿ. ಓಕೆ. ಧೈರ್ಯವಾಗಿರಿ, ಊಟ ಮಾಡಿ ಟೈಮ್ ಸರಿಗೆ ರಿಕವರ್ ಆಗ್ತೀರಾ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು ಮಂಜು ಸರ್. ಏನಿಲ್ಲ, 50 ರೂಪಾಯಿ ತುಂಬಾ ಖುಷಿ. ನಿನ್ನೆ ಡಯಾಲಿಸಿಸ್ ಹೋದೆ. ಹೌದಾ, ಕ್ಯಾಬ್ ಅಲ್ಲೇ ಹೋದೆ. ನಿಮ್ಗೆ ಗಾಡಿ ಓಡ್ಸಕ್ಕೆ ಬೇಡ, ನೀವು ಓಡಿಸ್ಬೇಡಿ. ಅವ್ರು ನಿಮ್ಮ ಶಶಿ ಇದಾರಲ್ಲ, ನಿಮ್ಮ ಫ್ರೆಂಡ್ ಶಶಿ ಇದಾರಲ್ಲ, ಇಲ್ಲ ಕ್ಯಾಬ್ ಡ್ರೈವರ್ಗೂ ಬೇಕಾದ್ರೆ ನಾನು ಏನಾದ್ರು ವ್ಯವಸ್ಥೆ ಮಾಡಿ ಅಂದ್ರೆ ನಿಮ್ ಪ್ರತಿ ವಾರ ಒಬ್ರು ಬರಕ್ ವ್ಯವಸ್ಥೆ ಮಾಡ್ತೀನಿ. ಓಕೆನಾ? ಅಯ್ಯೋ, ಕಾರ್ಗಳು ಫ್ರೆಂಡ್ ಇದೆ, ಓಕೆ. ಓಡಿಸೋರಿಲ್ಲ, ನನಗೂ ಓಡಿಸೋಕ್ಕಾಗಲ್ಲ. ಹೌದು, ಈಗ ನಿಮ್ದು ಕಾರ್ ಇತ್ತಲ್ಲ, ಕೊಟ್ಬಿಟ್ರಾ? ಹಾಸ್ಪಿಟಲ್ಗೆ ಕೊಟ್ಬಿಟ್ರಾ? ಕಾರ್ ಕೊಟ್ಬಿಟ್ರಾ? ಕೊಟ್ಬಿಟ್ಟೆ. ಓಕೆ ಓಕೆ. ಈಗ ಅವರು ಮೇಡಮ್ ಇದ್ರಲ್ಲ, ಅವ್ರು ಬಂದ್ ಹೋಗ್ತಾರಾ ಏನಾದ್ರು? ಬರ್ತಾರೆ, ಏನಾದ್ರು ಎಮರ್ಜೆನ್ಸಿ ಇದ್ರೆ ಬರ್ತಾರೆ. ಓಕೆ 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 ಹರಿಜಿ, ಆರಾಮಾಗಿರಿ, ಧೈರ್ಯವಾಗಿರಿ. ನಿಮ್ ದೇವ್ರನಿ ಒಳ್ಳೇದಾಗುತ್ತೆ, ನಾನು ಹೇಳ್ತಾ ಇದ್ದೀನಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿರಿ. ದೇವ್ರು ಯಾವ ಮುಖಾಂತರ ಹೆಂಗ್ ಇದ್ ಮಾಡ್ತಾನೆ ಹೇಳಕ್ಕಾಗಲ್ಲ, ಭಗವಂತಗ್ ಬಿಟ್ಟಿದ್ದು. ನೀವು ಧೈರ್ಯವಾಗಿರಿ, 100% ಏನೋ ಆಗುತ್ತೆ, ಒಟ್ಟಲ್ಲಿ ಒಳ್ಳೇದಾಗೆ ಆಗುತ್ತೆ. ಆಗುತ್ತೆ, ಧೈರ್ಯವಾಗಿ ಊಟ ಮಾಡಿ, ನಿಮ್ಗೆ ಏನ್ ಬೇಕಾದ್ ತರಿಸ್ಕೊಳ್ಳಿ. ನಮ್ಮ ಮೇಡಮ್ ಬರ್ತಾರೆ, ಅವರು ಇನ್ನೊಂದು 2 days ಅಲ್ಲಿ ಅವರು ಬರ್ತಾರೆ. ಮೇಡಮ್ ಕರ್ಕೊಂಡ್ ಬರ್ತೀನಿ, ಅವ್ರ ಕಡೆ ಏನ್ ಬೇಕು ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಓಕೆ ಓಕೆ ಹೇಳಿಲ್ಲ ಅವರು ಇಂಥ ದಿನ ಅಂತ. ಓಕೆ, ಸಡನ್ ಆಗಿ ಕರೆದ್ರೆ ಹೋಗ್ಬಿಡ್ಬೇಕು. ಆಯ್ತಾಯ್ತು. ಇಲ್ಲ, ಆಗ್ಲಿ ಫಸ್ಟ್ ಅದ್ ನೋಡಿಸ್ಕೊಳ್ಳಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ಕಾರಲ್ಲಿ ಹೋಗಕ್ಕೆ ಬರಕ್ಕೆ ಏನೇ ಇದ್ರು ನನಗೆ ಫೋನ್ ಮಾಡಿ. ನಾನು ಅವ್ರ ಶಶಿ ಅವ್ರ ನಂಬರ್ ನನಗೆ ತಗೊಂಡಿದ್ದೀನಿ, ಅವ್ರಿಗೂ ಹೇಳ್ತೀನಿ. ಸಣ್ಣ ಪುಟ್ಟ ಎಮರ್ಜೆನ್ಸಿ ಏನೇ ಬೇಕಾದ್ರೂ, ಸಣ್ಣ ಪುಟ್ಟ ಅಮೌಂಟ್ ಏನಿದ್ರು ನನ್ಗೆ ಫೋನ್ ಮಾಡಕ್ ಹೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ಇನ್ನು ಓಕೆ, ಆರಾಮಾಗಿರಿ, ಧೈರ್ಯವಾಗಿರಿ. ಆಮೇಲೆ ಒಂದ್ ಸ್ವಲ್ಪ ಅಲ್ಲಿ ಗುಡ್ ನೈಟ್ ಕಾಯಿಲೆಲ್ಲ ಹಾಕೊಳ್ಳಿ, ಸ್ವಲ್ಪ ಸೊಳ್ಳೆ ಗಿಳೆ ಬರ್ದಂಗೆ. ಓಕೆ ಓಕೆ. ನಾನು ನಮ್ಮ ಹುಡುಗನ್, ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಮ್ ಕಡೆ ಒಬ್ಬ ಹುಡುಗನ್ ಕಳಿಸ್ಲಾ? ಅಲ್ಲಲ್ಲ, ಅಲ್ಲೊಂದ್ ಸ್ವಲ್ಪ ಏನಾದ್ರು ನಿಮ್ಗೆ ಇಡ್ಕೊಳಕ್ಕೆ ಮಾಡಕ್ಕೆ. ಅಲ್ಲ, ಇದಾನೆ ಇನ್ನೊಬ್ನು, ನಮ್ಮ ಹುಡುಗ ಪ್ರಕಾಶ್ ಅಂತ ಇದಾನೆ, ಒಂದ್ ಹುಡುಗ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಕಳಿಸ್ಕೊಡಿ ಮಂಜು ಸರ್ ಅಂದ್ರೆ ನಾನು ಕಳಿಸ್ಕೊಡ್ತೀನಿ. ಇವಾಗ ಏನ್ ಬೇಡವಾ? ಓಕೆ 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 ಆಗುತ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್ ಆರ್ಯಜಿ, ಬಾಯ್ ಬಾಯ್. ಏನಿಲ್ಲ, ನನ್ಗೇನು ಒಬ್ಬ ಸ್ನೇಹಿತನಿಗೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಅದು ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ. ರೆಡಿ ಆಗ್ತೀನಿ. ಆಗಿ ಓಕೆ ಓಕೆ, ಬಾಯ್. ಸರ್ ನಮಸ್ತೆ. ನಮಸ್ಕಾರ ಸರ್. ನಾನು ಮಧು ಅಂತ.
ಪಬ್ಲಿಕ್ ಚಾಯ್ಸ್ ಕನ್ನಡ. ಅದೇ ಅವತ್ತು ಬಂದಿದ್ವಲ್ಲ ಇವರು ಮಂಜು ಕವಿ ಅವ್ರ ಜೊತೆ. ಹಾ ಸರ್. ಸರ್ ಹೇಗಿದ್ರಿ ಈಗ? ಪರವಾಗಿಲ್ಲ ಸರ್. ಪರವಾಗಿಲ್ವಾ? ಹ್ಮ್. ಅದೇ ಹಾ ಸರ್. ಸೊ ಯೂಸ್ ಆಯ್ತಲ್ವಾ ಅವತ್ತು ಬಂದು ನಿಮ್ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಒಂಚೂರು ಜನಕ್ಕೆ ಹೌದು ತಿಳಿಸ್ಕೊಟ್ಟಿದ್ದು? ಸರ್. ಆಯ್ತು ಸರ್. ಆಗ್ತಾ ಇದೆಯಾ ಸರ್? ಅದೇ ಈಗ ಅವ್ರು ಮಂಜು ಕವಿ ಅವರು ಫೋನ್ ಮಾಡಿದ್ರು. ಹಾ ಸರ್. ಮತ್ತೆ ಇನ್ನೊಂದಿಷ್ಟು ಜನಕ್ಕೆ ಹೇಳಿದೀನಿ ನಾನು. ಮತ್ತೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅಂದ್ರು. ಅದಕ್ಕೆ ನಾನು ನಮ್ ಕಡೆಯಿಂದ ಹೇಗೆ, ಆಮೇಲೆ ತುಂಬಾ ವ್ಯೂಸ್ ಬಂತು. ಅಂದ್ರೆ ನೀವು ಮಾಡಿದಂತ ಮಾತು ಮತ್ತೆ ಅದೆಲ್ಲ ಅಪ್ಲೋಡ್ ಮಾಡಿದ್ವಲ್ಲ ಯೂಟ್ಯೂಬ್ ಮತ್ತೆ ಹಾ. ಫೇಸ್ಬುಕ್ ಅಲ್ಲೆಲ್ಲ, ಹಾ. ತುಂಬಾ ಜನಕ್ಕೆ ರೀಚ್ ಆಗಿದೆ. ಆಲ್ಮೋಸ್ಟ್ 1 ಮಿಲಿಯನ್ ವರ್ಗೂ ಹೋಗಿದೆ. ಓಕೆ. ಅದೇ ನಿಮಗೆ ಸ್ವಲ್ಪ ಸಹಕಾರ ಹೆಂಗ್ ಸಿಕ್ತು ಅಂತ ಅಷ್ಟೇ. ಸಹಕಾರ ಸಿಕ್ತಾ ಪರವಾಗಿಲ್ವಾ ಒಂದ್ ಲೆವೆಲ್ಗೆ ಮೊದ್ಲಿಗಿಂತ ಸ್ಥಿತಿ? ಅದೇ ಹ್ಮ್ ರೇಷನ್ಗೆಲ್ಲ ಹ್ಮ್ ಆಗ್ತಿದೆ ಸರ್. ಅಂದ್ರೆ ಮೊದ್ಲು ನಿಮಗೆ ಕಷ್ಟ ತುಂಬಾ ಇತ್ತು, ಅದಕ್ಕೆ ಕಂಪೇರ್ ಮಾಡಿದಾಗ ಇವಾಗ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ತಿದೆ ಪರವಾಗಿಲ್ಲ ನಿಜವಾಗ್ಲು. ಫೈನಾನ್ಷಿಯಲಿ. ಓಕೆ ಸರ್, ಒಳ್ಳೇದಾಗ್ಬೇಕು ಅಷ್ಟೇ. ಯಾಕಂದ್ರೆ ನೀವು ಕನ್ನಡ ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅಪ್ಪು ಹಾ ಅವ್ರ ಸರ್. ರೀತಿನೇ ಇದ್ರಿ. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹ್ಮ್. ರೀತಿನೇ ಇದ್ರಿ. ಯಾಕಂದ್ರೆ ಎಷ್ಟೋ ಜನ ಅವ್ರನ್ನ ಪ್ರೀತಿಸುವಂತ ಅಭಿಮಾನಿಗಳಿದ್ದಾರೆ. ಸೊ ಅವರೆಲ್ಲ ನಿಮ್ಮನ್ನ ಕೈ ಬಿಡಲ್ಲ. ಯಾಕೆ ಅಟ್ಲೀಸ್ಟ್ ಆ ಅಪ್ಪು ಅಂತೂ ಇಲ್ಲ, ನಿಮ್ಮನ್ನ ಉಳಿಸ್ಕೊಳಕ್ ಪ್ರಯತ್ನ ಪಟ್ಟೆ ಪಡ್ತಾರೆ. ಹಾ ಸರ್. ಈಗ ಒಂದ್ ಸ್ವಲ್ಪ ಪಾಸಿಟಿವ್ ಮೈಂಡ್ ಸೆಟ್ ಬಂದಿದ್ಯಾ ತುಂಬಾ? ಯಾಕಂದ್ರೆ ನಿರಾಸಕ್ತಿ ಇತ್ತು ನಿಮ್ಗೆ ತುಂಬಾ, ಪರವಾಗಿಲ್ಲ ಸರ್. ಜಿಗುಪ್ಸೆ ಆಗಿದ್ರಿ. ಹೌದು. ಸರ್ ಏನು ಆಗಲ್ಲ ಈಗ. ಮತ್ತೆ ಇದು ಹೆಲ್ತ್ ಹೇಗಿದೆ ಸರ್? ಹಾ ಪರವಾಗಿಲ್ಲ. ಹ್ಮ್ ತಿಂತಾ ಇದ್ದೀನಿ. ಹ್ಮ್ 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 ಊಟ ಎಲ್ಲ ಹಾ 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 ಸೇರ್ತಾ ಇದೆ. ಓಕೆ. ಸ್ವಲ್ಪ ಮೆಡಿಸಿನ್ಸ್ ತಗೋಬೇಕು. ತೊಂದ್ರೆ ತಗೋಬೇಡಿ. ಮೆಡಿಸಿನ್ ಖರ್ಚಿಗೆಲ್ಲ ಖಂಡಿತ ಆಗುತ್ತೆ. ಯಾಕಂದ್ರೆ ಈಗ ಖಂಡಿತ ಸಪೋರ್ಟ್ ಮಾಡ್ತಾರೆ ಜನಗಳು. ಯಾಕಂದ್ರೆ ಆಲ್ರೆಡಿ ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ರು, ಒಳ್ಳೇದಾಗ್ಲಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ರು. ಹಾ ಸರ್. ಖಂಡಿತ ಆಗುತ್ತೆ. ಇನ್ನು ಈಗ ಏನಾಗಿದೆ ಇದಕ್ಕಿಂತ ಜಾಸ್ತಿ ಆಗುತ್ತೆ ಇನ್ನೂ. ಹಾ ಸರ್. ಆಮೇಲೆ ನಿಮ್ ನಂಬರ್ನ ತುಂಬಾ ಜನ ನ್ಯೂಸ್ ಚಾನಲ್ ಕೇಳ್ತಿದ್ದಾರೆ. ಇನ್ನೊಂದಿಷ್ಟು ಇದಾಗುತ್ತೆ, ಹೆಲ್ಪ್ ಆಗುತ್ತೆ ನಿಮ್ಗೆ. ಸರಿ ಸರ್. ಓಕೆ ಸರ್, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಹುಷಾರಾಗಿ. ಹುಷಾರಾಗ್ಬಿಟ್ಟು ಮತ್ತೆ ಮುಂಚೆ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಅದೇ ತರ ಡ್ಯಾನ್ಸ್ ಮಾಡಿ. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ ಸರ್. ನಾನು ಮಧು ಅಂತ, ಪಬ್ಲಿಕ್ ಚಾಯ್ಸ್ ಕನ್ನಡ. ಅದೇ ಅವತ್ತು ಬಂದಿದ್ವಲ್ಲ ಇವರು ಮಂಜು ಕವಿ ಅವ್ರ ಜೊತೆ. ಹಾ ಸರ್. ಸರ್ ಹೇಗಿದ್ರಿ ಈಗ? ಪರವಾಗಿಲ್ಲ ಸರ್. ಪರವಾಗಿಲ್ವಾ? ಹ್ಮ್. ಅದೇ ಹಾ ಸರ್. ಸೊ ಯೂಸ್ ಆಯ್ತಲ್ವಾ ಅವತ್ತು ಬಂದು ನಿಮ್ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಒಂಚೂರು ಜನಕ್ಕೆ ಹೌದು ತಿಳಿಸ್ಕೊಟ್ಟಿದ್ದು? ಸರ್. ಆಯ್ತು ಸರ್. ಆಗ್ತಾ ಇದೆಯಾ ಸರ್? ಅದೇ ಈಗ ಅವ್ರು ಮಂಜು ಕವಿ ಅವರು ಫೋನ್ ಮಾಡಿದ್ರು. ಹಾ ಸರ್. ಮತ್ತೆ ಇನ್ನೊಂದಿಷ್ಟು ಜನಕ್ಕೆ ಹೇಳಿದೀನಿ ನಾನು. ಮತ್ತೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅಂದ್ರು. ಅದಕ್ಕೆ ನಾನು ನಮ್ ಕಡೆಯಿಂದ ಹೇಗೆ, ಆಮೇಲೆ ತುಂಬಾ ವ್ಯೂಸ್ ಬಂತು. ಅಂದ್ರೆ ನೀವು ಮಾಡಿದಂತ ಮಾತು ಮತ್ತೆ ಅದೆಲ್ಲ ಅಪ್ಲೋಡ್ ಮಾಡಿದ್ವಲ್ಲ ಯೂಟ್ಯೂಬ್ ಮತ್ತೆ ಹಾ. ಫೇಸ್ಬುಕ್ ಅಲ್ಲೆಲ್ಲ, ಹಾ. ತುಂಬಾ ಜನಕ್ಕೆ ರೀಚ್ ಆಗಿದೆ. ಆಲ್ಮೋಸ್ಟ್ 1 ಮಿಲಿಯನ್ ವರ್ಗೂ ಹೋಗಿದೆ. ಓಕೆ. ಅದೇ ನಿಮಗೆ ಸ್ವಲ್ಪ ಸಹಕಾರ ಹೆಂಗ್ ಸಿಕ್ತು ಅಂತ ಅಷ್ಟೇ. ಸಹಕಾರ ಸಿಕ್ತಾ ಪರವಾಗಿಲ್ವಾ ಒಂದ್ ಲೆವೆಲ್ಗೆ ಮೊದ್ಲಿಗಿಂತ ಸ್ಥಿತಿ? ಅದೇ ಹ್ಮ್ ರೇಷನ್ಗೆಲ್ಲ ಹ್ಮ್ ಆಗ್ತಿದೆ ಸರ್. ಅಂದ್ರೆ ಮೊದ್ಲು ನಿಮಗೆ ಕಷ್ಟ ತುಂಬಾ ಇತ್ತು, ಅದಕ್ಕೆ ಕಂಪೇರ್ ಮಾಡಿದಾಗ ಇವಾಗ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ತಿದೆ ಪರವಾಗಿಲ್ಲ ನಿಜವಾಗ್ಲು. ಫೈನಾನ್ಷಿಯಲಿ. ಓಕೆ ಸರ್, ಒಳ್ಳೇದಾಗ್ಬೇಕು ಅಷ್ಟೇ. ಯಾಕಂದ್ರೆ ನೀವು ಕನ್ನಡ ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅಪ್ಪು ಹಾ ಅವ್ರ ಸರ್. ರೀತಿನೇ ಇದ್ರಿ. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ